ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 5ನೇ ಟೆಸ್ಟ್ ಡೇ 1. ಟೀಮ್ ಇಂಡಿಯಾ ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್, ಕಂಪ್ಲೀಟ್ ಡಾಮಿನೇಷನ್. ಈ ಮ್ಯಾಚ್ ಅನ್ನು ಕೂಡ ಭಾರತವೇ ಗೆಲ್ಲೋದು ಮೊದಲ ದಿನವೇ ಗ್ಯಾರಂಟಿ ಆಗಿದೆ. ಇಂಗ್ಲೆಂಡ್ ಅನ್ನು ಆಲ್ ಔಟ್ ಮಾಡಿ ನಮ್ಮ ಬ್ಯಾಟ್ಸ್ಮನ್ಗಳು ಬೆನ್ ಸ್ಟೋಕ್ಸ್ ಬೌಲರ್ಸ್ಗಳನ್ನು ಬೆಂಡೆತ್ತಿದ್ದಾರೆ. ನಮ್ಮಲ್ಲಿಗೆ ಬಂದು ಈಗ 4 ಟೆಸ್ಟ್ಗಳನ್ನು ಆಡಿದ್ರು ಕೂಡ ಇಲ್ಲಿನ ಪಿಚ್ಗಳನ್ನು, ಟೀಮ್ ಇಂಡಿಯಾದ ಸ್ಟ್ರಾಟಜಿಯನ್ನು ಇಂಗ್ಲೆಂಡ್ ಪ್ಲೇಯರ್ಸ್ಗಳಿಗೆ ಇನ್ನೂ ಕೂಡ ರೀಡ್ ಮಾಡೋಕ್ಕೆ ಸಾಧ್ಯವಾಗ್ತಾನೆ ಇಲ್ಲ. ಆದರೆ ರೋಹಿತ್ ಹುಡುಗರಂತೂ ಇಂಗ್ಲೆಂಡ್ ಮೇಲೆ ಅಕ್ಷರಶಃ ಸವಾರಿ ಮಾಡ್ತಾ ಇದ್ದಾರೆ. ಈ ಎಪಿಸೋಡ್ನಲ್ಲಿ 5ನೇ ಟೆಸ್ಟ್ ಡೇ 1 ಕುರಿತು ಒಂದಷ್ಟು ರಿವ್ಯೂ ಮಾಡ್ತಾ ಹೋಗೋಣ. ಹಾಗೆಯೇ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಎಸೆದ ಒಂದು ಬಾಲ್ ಇದೆಯಲ್ಲ, ಅದು ಲೆಜೆಂಡರಿ ಶೇನ್ ವಾರ್ನರ್ ಅನ್ನ ನೆನಪು ಮಾಡಿಸಿದೆ. ಅದು ಯಾಕೆ ಅಂತಾನು ಹೇಳ್ತೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ಫಸ್ಟ್ ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ಆರಂಭದಲ್ಲಿ ಒಳ್ಳೆಯ ಸ್ಟಾರ್ಟ್ ಪಡ್ಕೊಂಡಿತ್ತು. ಓಪನರ್ಸ್ಗಳಾದ ಜಾಕ್ ಕ್ರೌಲಿ ಮತ್ತು ಬೆನ್ ಡಕೆಟ್ ಮಧ್ಯೆ ಒಳ್ಳೆಯ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇತ್ತು. ಟೀಮ್ ಸ್ಕೋರ್ 64 ರನ್ಗಳಾಗಿದ್ದಾಗ ಬೆನ್ ಡಕೆಟ್ ಔಟ್ ಆಗ್ತಾರೆ. ಶುಭ್ಮನ್ ಗಿಲ್ ಅಂತೂ ಬ್ರಿಲಿಯಂಟ್ ಕ್ಯಾಚ್ ಹಿಡಿತಾರೆ. ಇದಾದ್ಮೇಲೆ ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳ ಪರೇಡ್ ಶುರುವಾಗುತ್ತೆ ನೋಡಿ. ಓಲಿ ಪಾಪ್ 11 ರನ್ ಗಳಿಸ್ತಾರೆ. ಜೋ ರೂಟ್ 20 ರನ್ಗೆ ಔಟ್ ಆಗ್ತಾರೆ. ಜಾನಿ ಬೇಸ್ಟೋ 29 ರನ್ಗಳಿಗೆ ಗಾನ್. ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್ 0. ಹೀಗೆ ಮೇಲಿಂದ ಮೇಲೆ ವಿಕೆಟ್ಗಳು ಬೀಳ್ತಾನೆ ಹೋಗುತ್ತೆ. ಆದರೆ ಮತ್ತೊಂದು ಎಂಡ್ನಲ್ಲಿ ಸ್ವಲ್ಪ ಗಟ್ಟಿಯಾಗಿ ನಿಂತು ಏಕೈಕ ಬ್ಯಾಟ್ಸ್ಮನ್ ಅಂದ್ರೆ ಅದು ಜಾಕ್ ಕ್ರೌಲಿ ಮಾತ್ರ. ಓಪನರ್ ಜಾಕ್ ಕ್ರೌಲಿ 108 ಬಾಲ್ಗಳಲ್ಲಿ 79 ರನ್ ಗಳಿಸಿದ್ರು. ಇಂಗ್ಲೆಂಡ್ನ ಕೊನೆಯ 5 ವಿಕೆಟ್ಗಳಂತೂ ಕೇವಲ 17 ರನ್ಗಳಿಗೆ ಬಿದ್ದಿದೆ. ಯಾವ ರೇಂಜ್ಗೆ ನಮ್ಮವರು ಬೌಲಿಂಗ್ ಮಾಡಿದ್ದಾರೆ ನೋಡಿ. ಇನ್ ದಿ ಎಂಡ್ ಇಂಗ್ಲೆಂಡ್ 57.4 ಓವರ್ಗಳಲ್ಲಿ 218 ರನ್ಗಳಿಗೆ ಆಲ್ ಔಟ್ ಆಗಿದೆ. ಅದರಲ್ಲೂ ಇಂಗ್ಲೆಂಡ್ನ ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್ ಅಂತೂ ಇಡೀ ಸೀರೀಸ್ನಲ್ಲಿ ಅವರ ಫ್ಲಾಪ್ ಶೋ ಕಂಟಿನ್ಯೂ ಆಗಿದೆ. ಒಂದೇ ಒಂದು ಮ್ಯಾಚ್ನಲ್ಲಿ ಕೂಡ ಅವರಿಂದ ಬೆಸ್ಟ್ ಹೇಳ್ಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಬಂದಿಲ್ಲ. ಅವರ ಬ್ಯಾಸ್ಬಾಲ್ ಸ್ಟೈಲ್ ಬ್ಯಾಟಿಂಗ್ ಅಂತೂ ಇಂಡಿಯನ್ ಪಿಚ್ ನಲ್ಲಿ ಅಟ್ಟರ್ ಫ್ಲಾಪ್ ಆಗಿದೆ. ಇನ್ನು ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಟೀಮ್ ಇಂಡಿಯಾದ ಸ್ಟಾರ್ ಬೌಲರ್ಸ್ ಅಂದ್ರೆ ಕುಲ್ದೀಪ್ ಯಾದವ್ ಮತ್ತು 100ನೇ ಟೆಸ್ಟ್ ಮ್ಯಾಚ್ ಆಡ್ತಾ ಇರುವಂತಹ ಅಶ್ವಿನ್. ಇವರಿಬ್ರು ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳ ಬೆನ್ನೆಲುಬೆ ಮುರಿದು ಬಿಟ್ರು. ಅದರಲ್ಲೂ ಕುಲ್ದೀಪ್ ಯಾದವ್ ಅಂತೂ ಮಾರಕವಾಗಿ ಬೌಲಿಂಗ್ ಮಾಡಿದ್ರು. ಕುಲ್ದೀಪ್ ಯಾದವ್ 15 ಓವರ್ಗಳಲ್ಲಿ 72 ರನ್ ನೀಡಿ 5 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಅಶ್ವಿನ್ 11.4 ಓವರ್ಗಳಲ್ಲಿ 51 ರನ್ ನೀಡಿ 4 ವಿಕೆಟ್ಗಳನ್ನು ತೆಗೆದ್ರು. ಆದರೆ ಇಲ್ಲಿ ಕುಲ್ದೀಪ್ ಯಾದವ್ ಎಸೆದ ಒಂದು ಬಾಲ್ ಇದೆಯಲ್ಲ, ಅದು ವೆರಿ ವೆರಿ ಸ್ಪೆಷಲ್. 79 ರನ್ ಗಳಿಸಿ ವೆಲ್ ಸೆಟ್ಲ್ ಆಗಿದ್ದಂತಹ ಜಾಕ್ ಕ್ರೌಲಿಯನ್ನ ಔಟ್ ಮಾಡೋದೇ ನಮ್ಮ ಬೌಲರ್ಸ್ಗಳಿಗೆ ದೊಡ್ಡ ಟಾಸ್ಕ್ ಆಗಿತ್ತು. ಕುಲ್ದೀಪ್ ಸೇರಿದಂತೆ ಭಾರತೀಯ ಬೌಲರ್ಸ್ಗಳನ್ನು ತುಂಬಾ ಚೆನ್ನಾಗಿಯೇ ಪಿಕ್ ಮಾಡ್ತಾ ಇದ್ರು. ಆದ್ರೆ ಕುಲ್ದೀಪ್ ಯಾದವ್ ಎಸೆದ ಆ ಒಂದು ಅಲ್ಟಿಮೇಟ್ ಬಾಲ್ಗೆ ಜಾಕ್ ಕ್ರೌಲಿ ಬಳಿ ಕೂಡ ಆನ್ಸರ್ ಇರಲಿಲ್ಲ. ಜಾಕ್ ಕ್ರೌಲಿಯನ್ನ ಫುಲ್ ಅಬ್ಸರ್ವ್ ಮಾಡಿಯೇ ಕುಲ್ದೀಪ್ ಯಾದವ್ ಆ ಬಾಲ್ ಅನ್ನ ಎಸಿತಾರೆ. ಬೌಲರ್ ಬೌಲಿಂಗ್ಗೆ ಮುಂದಾಗುವಾಗ ಜಾಕ್ ಕ್ರೌಲಿ ಯಾವಾಗಲೂ ಬ್ಯಾಟ್ ಅನ್ನ ಎತ್ತಿ ಹಿಡದೆ ಕ್ರೀಸ್ ನಲ್ಲಿ ನಿಲ್ತಾರೆ. ಹೆಚ್ಚಿನ ಬ್ಯಾಟ್ಸ್ಮನ್ಗಳು ಬೌಲರ್ ಬೌಲಿಂಗಿಗೆ ಮುಂದಾಗುವ ವೇಳೆ ಬ್ಯಾಟ್ ಅನ್ನ ಪಿಚ್ಗೆ ಟಚ್ ಮಾಡ್ತಾನೆ ಪೊಸಿಷನ್ ತಗೊಳ್ತಾರೆ. ಆಗಾಗ ಪಿಚ್ಗೆ ಬ್ಯಾಟ್ ಅನ್ನ ಬಡಿತಾನೆ, ಅವರು ಪೊಸಿಷನ್ ತಗೊಳ್ತಾರೆ. ಆದ್ರೆ ಜಾಕ್ ಕ್ರೌಲಿ ಮಾತ್ರ ಬ್ಯಾಟ್ ಎತ್ತಿ ಹಿಡಿದಿರ್ತಾರೆ. ಇದು ಅವರ ಬ್ಯಾಟಿಂಗ್ ಶೈಲಿ. ಈ ಹಿಂದೆ ಕೆವಿನ್ ಪೀಟರ್ಸನ್, ಈವನ್ ಬೆನ್ ಸ್ಟೋಕ್ಸ್ ಕೂಡ ಇದೇ ರೀತಿ ಬ್ಯಾಟ್ ಹಿಡ್ಕೊಂಡಿರ್ತಾರೆ. ಈ ವೇಳೆ ಜಾಕ್ ಕ್ರೌಲಿಯ ಪ್ಯಾಡ್ ಮತ್ತು ಬ್ಯಾಟ್ ಮಧ್ಯೆ ಭಾರಿ ಗ್ಯಾಪ್ ಇರೋದನ್ನ ಕುಲ್ದೀಪ್ ಯಾದವ್ ನೋಟ್ ಮಾಡಿಕೊಳ್ತಾರೆ. ಆ ಫೈನ್ ಗ್ಯಾಪ್ ಅನ್ನ ನೋಡ್ಕೊಂಡೆ ಲೆಫ್ಟ್ ಆರ್ಮರ್ ಕುಲ್ದೀಪ್ ಯಾದವ್ ಎಸೆದ ಬಾಲ್ ಇದೆಯಲ್ಲ, ಅದು ಫುಲ್ ಸ್ಪಿನ್ ಆಗಿ ನೇರವಾಗಿ ವಿಕೆಟ್ಗೆ ಬಡಿಯುತ್ತೆ. ಔಟ್ಸೈಡ್ ದಿ ಆಫ್ ಸ್ಟಂಪ್ ನತ್ತ ಪಿಚ್ ಆಗಿದ್ದಂತಹ ಬಾಲ್ ಭಾರಿ ಸ್ಪಿನ್ ಆಗಿ ಮಿಡ್ ಲ್ಯಾಂಡ್ ಲೆಗ್ ಸ್ಟಂಪ್ಗೆ ಬಡಿಯುತ್ತೆ. ಜಾಕ್ ಕ್ರೌಲಿ ಕ್ಲೀನ್ ಬೌಲ್ಡ್. ಅನ್ಪ್ಲೇಯಬಲ್ ಬಾಲ್ ಅಂತಾರಲ್ಲ, ಸೇಮ್ ಡೆಲಿವರಿ. ರಿಪೋರ್ಟ್ಗಳ ಪ್ರಕಾರ ಕುಲ್ದೀಪ್ ಯಾದವ್ ಎಸೆದ ಆ ಬಾಲ್ 10 ಡಿಗ್ರಿಯಷ್ಟು ಟರ್ನ್ ಆಗಿದೆಯಂತೆ. ಶೇನ್ ವಾರ್ನ್ ನೆನಪಾಗಿರೋದು ಇದಕ್ಕೇನೆ ನೋಡಿ. 1993ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದ ಆಶಸ್ ಮ್ಯಾಚ್ನಲ್ಲಿ ಇಂಗ್ಲೆಂಡ್ನ ಮೈಕ್ ಗ್ಯಾಟಿಂಗ್ ರನ್ನ ವಾರ್ನಿ ಕ್ಲೀನ್ ಬೌಲ್ಡ್ ಮಾಡ್ತಾರೆ. ಔಟ್ಸೈಡ್ ದಿ ಲೆಗ್ ಸ್ಟಂಪ್ ನತ್ತ ಪಿಚ್ ಆದ ಆ ಬಾಲ್ ಲೆಗ್ ಸ್ಪಿನ್ ಆಗಿ ಆಫ್ ಸ್ಟಂಪ್ಗೆ ಬಡ್ದಿತ್ತು. ಮೈಕ್ ಗ್ಯಾಟಿಂಗ್ ಏನಾಗ್ತಿದೆ ಅಂದ್ಕೊಳ್ಳುವಷ್ಟರಲ್ಲೇ ಬೌಲ್ಡ್ ಆಗಿದ್ರು. ರೆಪ್ಪೆ ಮಿಟುಕಿಸುವಷ್ಟರಲ್ಲೇ ಬಾಲ್ ಸಾಲಿಡ್ ಟರ್ನ್ ಆಗಿ ವಿಕೆಟ್ಗೆ ಅಪ್ಪಳಿಸಿತು. ಶೇನ್ ವಾರ್ನ್ ಎಸೆದ ಆ ಬಾಲ್ ಆಲ್ಮೋಸ್ಟ್ 90 ಡಿಗ್ರಿಯಷ್ಟು ಟರ್ನ್ ಆಗಿತ್ತು. ಅದನ್ನ ಬಾಲ್ ಆಫ್ ದಿ ಸೆಂಚುರಿ ಅಂದ್ರೆ ಶತಮಾನದ ಬಾಲ್ ಅಂತಾನೆ ಕರೆಯಲಾಗುತ್ತೆ. ಇವತ್ತಿಗೂ ಅಂತ ಬಾಲ್ ಅನ್ನ ಜಗತ್ತಿನ ಇನ್ಯಾವ ಸ್ಪಿನ್ನರ್ ಕೂಡ ಎಸೆದಿಲ್ಲ. ಮೈಕ್ ಗ್ಯಾಟಿಂಗ್ ಬಳಿಕ
2005ರಲ್ಲಿ ಇಂಗ್ಲೆಂಡ್ನ ಆಂಡ್ರೂ ಸ್ಟ್ರಾಸ್ ಕೂಡ ಅದೇ ರೀತಿಯ ಬಾಲ್ಗೆ ಕ್ಲೀನ್ ಬೌಲ್ಡ್ ಆಗಿದ್ರು. ಲೆಫ್ಟ್ ಹ್ಯಾಂಡರ್ ಸ್ಟ್ರಾಸ್ಗೆ ಕಂಪ್ಲೀಟ್ಲಿ ಔಟ್ಸೈಡ್ ದಿ ಆಫ್ ಸ್ಟಂಪ್ಗೆ ಅಂದ್ರೆ ಸ್ವಲ್ಪ ಆಚೆಗೆ ಬಿದ್ದರೆ ಇನ್ನೇನು ವೈಡೇ ಹೋಗುವಷ್ಟರ ಮಟ್ಟಿಗೆ ಶೇನ್ ವಾರ್ನ್ ಬಾಲ್ ಪಿಚ್ ಮಾಡ್ತಾರೆ. ಸ್ಲಿಪ್ ಮತ್ತು ಸಿಲಿ ಪಾಯಿಂಟ್ನಲ್ಲಿ ಫೀಲ್ಡರ್ ಬೇರೆ ಇದ್ದಿದ್ರಿಂದ ಆಂಡ್ರೂ ಸ್ಟ್ರಾಸ್ ಆ ಬಾಲನ್ನು ಲೀವ್ ಮಾಡೋಕೆ ಮುಂದಾಗ್ತಾರೆ. ಲೀವ್ ಮಾಡೋಕೆ ಅಂತ ಬ್ಯಾಟ್ ಮೇಲಕ್ಕೆ ಎತ್ತುತ್ತಲೇ ಔಟ್ಸೈಡ್ ದಿ ಆಫ್ ಸ್ಟಂಪ್ ಪಿಚ್ ಆಗಿದ್ದಂತಹ ಬಾಲ್ ಫುಲ್ ಟರ್ನ್ ಆಗಿ ಸ್ಟ್ರಾಸ್ ಹಿಂದೆ ನುಗ್ಗಿ ಲೆಗ್ ಸ್ಟಂಪ್ಗೆ ಬಡಿಯುತ್ತೆ. ಅಫ್ಕೋರ್ಸ್ ಕ್ಲೀನ್ ಬೌಲ್ಡ್. ಆಂಡ್ರೂ ಸ್ಟ್ರಾಸ್ ನೋಡಿಯೇ ಬಾಕಿ. ಈಗ ನಮ್ಮ ಕುಲ್ದೀಪ್ ಯಾದವ್ ಎಸ್ದ ಬಾಲ್ ಶೇನ್ ವಾರ್ನನ್ನ ನೆನಪಿಸ್ತಾ ಇರೋದು ಇದೇ ಕಾರಣಕ್ಕೆ. ಆದರೆ ಕುಲ್ದೀಪ್ ಯಾದವ್ ಎಸ್ದಿರೋ ಬಾಲ್ ವಾರ್ನ್ ಎಸ್ದಿದ್ದ ಬಾಲ್ನಷ್ಟು ಟರ್ನ್ ಆಗಿರಲಿಲ್ಲ. ಸ್ಟಿಲ್ ಇಟ್ಸ್ ಎ ಗ್ರೇಟ್ ಬಾಲ್. ಟೋಟಲಿ ಕುಲ್ದೀಪ್ ಯಾದವ್ ಟೀಮ್ ಇಂಡಿಯಾ ಪಾಲಿಗೆ ಒಬ್ಬ ಗಿಫ್ಟೆಡ್ ಸ್ಪಿನ್ನರ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕ್ಯಾಪ್ಟನ್ ರೋಹಿತ್ ಶರ್ಮಾ ಅಂತೂ ಕುಲ್ದೀಪ್ರನ್ನ ತುಂಬಾನೇ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಈಗ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಟೀಮ್ ಇಂಡಿಯಾದ ಬ್ಯಾಟಿಂಗ್ ವಿಚಾರಕ್ಕೆ ಬರೋಣ. ಒನ್ಸ್ ಅಗೈನ್ ರೋಹಿತ್ ಶರ್ಮಾ ಆ್ಯಂಡ್ ಯಶಸ್ವಿ ಜೈಸ್ವಾಲ್ ಮತ್ತೊಮ್ಮೆ ಕಮಾಲ್. ರೋಹಿತ್ ಜೊತೆಗೆ ಓಪನಿಂಗಿಗೆ ನಾನೇ ಬೆಸ್ಟ್ ಚಾಯ್ಸ್ ಅನ್ನೋದನ್ನ ಜೈಸ್ವಾಲ್ ಅವರು ಪದೇ ಪದೇ ಸಾಬೀತುಪಡಿಸ್ತಾನೆ ಇದ್ದಾರೆ. ಮತ್ತೊಂದು ಹಾಫ್ ಸೆಂಚುರಿ ಜೈಸ್ವಾಲ್ ಬ್ಯಾಟ್ನಿಂದ ಬಂದಿದೆ. 58 ಬಾಲ್ಗಳಲ್ಲಿ 57 ರನ್ ಗಳಿಸಿ ಔಟ್ ಆದರು. ಇಂಗ್ಲೆಂಡ್ ಬೌಲರ್ಸ್ಗಳ ಅರ್ಧ ಎನರ್ಜಿ ಜೈಸ್ವಾಲ್ ಮತ್ತು ರೋಹಿತ್ಗೆ ಬೌಲಿಂಗ್ ಮಾಡಿದಾಗಲೇ ಖಾಲಿ ಆಗ್ತಾ ಇದೆ. ರೋಹಿತ್ ಶರ್ಮಾ 52 ರನ್ ಗಳಿಸಿ ಕ್ರೀಸ್ನಲ್ಲಿದ್ದಾರೆ. ಶುಭ್ಮನ್ ಗಿಲ್ 26 ರನ್ ಗಳಿಸಿ ಎರಡನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ. ಮೊದಲ ದಿನದಾಟದಂತ್ಯಕ್ಕೆ ಟೀಮ್ ಇಂಡಿಯಾ 30 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 135 ರನ್ ಗಳಿಸಿದೆ. ಅಂದಹಾಗೆ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಡೆಬ್ಯೂ ಆಗಿದೆ. ಹೀಗಾಗಿ ದೇವದತ್ ಪಡಿಕ್ಕಲ್ ಬ್ಯಾಟಿಂಗ್ ನೋಡಬಹುದು. ಇನ್ನು ಸ್ಪಿನ್ನರ್ ಅಶ್ವಿನ್ಗೆ ಇದು 100ನೇ ಟೆಸ್ಟ್ ಮ್ಯಾಚ್, ಮೆಮೊರೇಬಲ್ ಟೆಸ್ಟ್ ಮ್ಯಾಚ್. ಈ ನಡುವೆ ಕುಲ್ದೀಪ್ ಯಾದವ್ ಮತ್ತು ಅಶ್ವಿನ್ ಮಧ್ಯೆ ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಕೂಡ ನಡೀತು. ಕುಲ್ದೀಪ್ ಯಾದವ್ 5 ವಿಕೆಟ್ ಪಡೆದಿದ್ರು. ಅಶ್ವಿನ್ ಅವರು ಫಸ್ಟ್ ಇನ್ನಿಂಗ್ಸ್ನಲ್ಲಿ 4 ವಿಕೆಟ್ ಪಡೆದಿದ್ರು. ನಿಮ್ಗೆ ಗೊತ್ತಿರೋ ಹಾಗೆ ಅಶ್ವಿನ್ಗೆ ಇದು 100ನೇ ಟೆಸ್ಟ್ ಮ್ಯಾಚ್. ಹೀಗಾಗಿ ಇಂಗ್ಲೆಂಡ್ ಅನ್ನ ಆಲ್ ಔಟ್ ಮಾಡಿ ಟೀಮ್ ಇಂಡಿಯಾ ಪ್ಲೇಯರ್ಸ್ಗಳು ಪೆವಿಲಿಯನ್ ಅತ್ತ ಬರುವಾಗ ಟೀಮನ್ನ ಲೀಡ್ ಮಾಡೋ ವಿಚಾರದಲ್ಲಿ ಕುಲ್ದೀಪ್ ಯಾದವ್ ಮತ್ತು ಅಶ್ವಿನ್ ಮಧ್ಯೆ ಬಾಲ್ ಶೇರಿಂಗ್ ಆಗ್ತಾನೆ ಇತ್ತು. ಕುಲ್ದೀಪ್ ಅಶ್ವಿನ್ ಕೈಗೆ ಬಾಲ್ ಎಸೆದು ನೀವು ಲೀಡ್ ಮಾಡಿ ಅಂತ, ಇತ್ತ ಅಶ್ವಿನ್ ಅವರು 5 ವಿಕೆಟ್ ಪಡೆದಂತ ಕುಲ್ದೀಪ್ ಯಾದವ್ಗೆ ಬಾಲ್ ಕೊಟ್ಟು ನೀನು ಲೀಡ್ ಮಾಡೋ ಅಂತ. ಕೊನೆಗೆ ಕುಲ್ದೀಪ್ ಯಾದವ್ ಲೀಡ್ ಮಾಡಿದ್ರು. ನಮ್ಮ ಪ್ಲೇಯರ್ಸ್ಗಳ ಮಧ್ಯೆ ಎಂಥ ಬಾಂಡ್ ಇದೆ ಅನ್ನೋದಕ್ಕೆ ಈ ಒಂದು ಇನ್ಸಿಡೆಂಟ್ ಸಾಕ್ಷಿ. ಇನ್ನು ವಿಕೆಟ್ ಕೀಪರ್ ಧ್ರುವ್ ಜುರೆಲ್ ಮತ್ತೊಮ್ಮೆ ಕಮಾಲ್ ಮಾಡಿದ್ದಾರೆ. ಓಲಿ ಪಾಪ್ ಕ್ರೀಸ್ನಲ್ಲಿದ್ದಾಗ ಕುಲ್ದೀಪ್ ಯಾದವ್ ಬೌಲಿಂಗ್ ಮಾಡೋ ಮುನ್ನ ವಿಕೆಟ್ ಹಿಂದಿನಿಂದ ಜುರೆಲ್ ಸ್ಟೆಪ್ ಔಟ್ ಆಗ್ತಾನೆ ಅಂತ ಕೂಗ್ತಾರೆ. ಅಂದ್ರೆ ಇಲ್ಲಿ ಓಲಿ ಪಾಪ್ ಅವರು ಫ್ರಂಟ್ ಫುಟ್ ಹೋಗ್ತಾರೆ, ಸ್ಟೆಪ್ ಔಟ್ ಆಗಿ ಆಡ್ತಾರೆ ಅನ್ನೋದಾಗಿ ಜುರೆಲ್ ಅವರು ಜೋರಾಗಿ ಕೂಗ್ತಾರೆ. ಕುಲ್ದೀಪ್ ಯಾದವ್ ಅದನ್ನ ಕೇಳಿಸ್ಕೊಂಡೆ ಸ್ಟ್ರಾಟಜಿ ಮಾಡಿಕೊಂಡೆ ಬಾಲ್ ಎಸಿತಾರೆ. ಇತ್ತ ಬಾಲ್ ಬರ್ತಾನೆ ಓಲಿ ಪಾಪ್ ಅವರು ಫ್ರಂಟ್ ಫುಟ್ ಹೋಗಿ ಆಡೋಕೆ ಮುಂದಾಗ್ತಾರೆ. ಬಾಲ್ ಬೀಟ್ ಆಗುತ್ತೆ. ಇತ್ತ ಶಾರ್ಪ್ ಧ್ರುವ್ ಜುರೆಲ್ ಸ್ಟಂಪ್ ಮಾಡಿ ಬಿಡ್ತಾರೆ. ವಿಕೆಟ್ ಹಿಂದೆ ಜುರೆಲ್ ತುಂಬಾನೇ ಸ್ಮಾರ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಈ ಸೀರೀಸ್ನಲ್ಲಿ ಟಾಪ್ ಕ್ಲಾಸ್ ವಿಕೆಟ್ ಕೀಪಿಂಗ್ ಮಾಡಿದ್ದಾರೆ. ಎನಿವೆ, ಡೇ 2 ಏನಾಗಬಹುದು? ರೋಹಿತ್ ಶರ್ಮಾ ಸೆಂಚುರಿ ಹೊಡಿತಾರಾ? ಕನ್ನಡಿಗ ದೇವದತ್ ಪಡಿಕ್ಕಲ್ ಕ್ಲಿಕ್ ಆಗ್ತಾರಾ? ಕಾಮೆಂಟ್ಸ್ ಮಾಡಿ, ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.